ಇದು ಪರಪ್ಪನ ಅಗ್ರಹಾರ ಜೈಲ ಅಥವಾ ರೆಸಾರ್ಟ? ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಫೋಟೋ ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ಕೊಲೆ ಆರೋಪಿಗಳ ಬಿಂದಾಸ್ ಫೋಟೋಶೂಟ್ ಹೆಂಗಿದೆ ಅಂದರೆ ರೆಸಾರ್ಟ್ಗೆ ಹೋಗಿ ಫೋಟೋಶೂಟ್ ಮಾಡ್ಕೊಳ್ತಾರಲ್ಲ ಹಂಗೆ ಜೈಲಿನಲ್ಲಿ ಫೋಟೋಶೂಟ್ ನಡೆಯುತ್ತೆ. ಗೋವಾಗೆ ಹೋದಾಗ ಬಿಂದಾಸ್ ಆಗಿ ಫಂಕಿ ಆಗಿ ಮೌಜು ಮಸ್ತಿಯಲ್ಲಿ ಹೆಂಗೆ ತೊಡ್ಕೊಂಡಿರ್ತಾರೋ ಹಾಗೆ ಗೋವಾ ಟ್ರಿಪ್ ಮಾದರಿಯಲ್ಲಿಯೇ ಶಾರ್ಟ್ಸ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಪೋಸ್ ಕೊಡ್ತಾರೆ. ಎಸ್, ಸೆಲ್ನಲ್ಲಿ ಒಟ್ಟಿಗೆ ನಿಂತು ಫೋಟೋಶೂಟ್. ಇದು ಗ್ರೂಪ್ ಫೋಟೋ. ಎಲ್ಲ ಆರೋಪಿಗಳು ಒಟ್ಟಿಗೆ ನಿಂತ್ಕೊಂಡು ಶಾಲಾ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೆಂಗೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಗ್ರೂಪ್ ಫೋಟೋ ತೆಗಿತಾರೋ ಹಾಗೆ ಇಲ್ಲೂ ಕೂಡ ವೆರೈಟಿ ಡ್ರೆಸ್ಗಳನ್ನು ಹಾಕ್ಕೊಂಡು ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರುವಂಥ ನಾಗ ಮತ್ತು ಟೀಮ್, ಅದೇ ದ ಸೇಮ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ತಂಡ ಜೈಲಿನಲ್ಲಿ ದರ್ಬಾರು ಒಂದಲ್ಲ ಎರಡಲ್ಲ. ಕಳೆದ ವರ್ಷ ಆಗಸ್ಟ್ನಲ್ಲಿ ಸಿದ್ದಾಪುರ ಮಹೇಶ್ನನ್ನು ಕೊಲೆ ಮಾಡಿತ್ತು ಈ ಗ್ಯಾಂಗ್. ಆ ಗ್ಯಾಂಗ್ ಒಳಗಡೆ ಫೋಟೋಶೂಟ್ ಮಾಡಿದ್ಯಂತೆ. ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಏನೆಲ್ಲ ಇದೆ ರೀ ಅಲ್ಲಿ, ಒಳಗಣ ಜಗತ್ತೇ ಬೇರೆ, ಒಳಗಿರುವಂಥ ಜಗತ್ತೇ ಬೇರೆ. ಯಾರೊಬ್ರಿಗೂ ಪಾಪದ ಪ್ರಾಯಶ್ಚಿತ್ತ ಇಲ್ಲ, ಮುಖದಲ್ಲಿ ತಪ್ಪು ಮಾಡಿರುವಂಥ ಭಾವನೆ ಇಲ್ಲ. ಅವರು ಧರಿಸಿರುವಂಥ ಆ ಮುಗುಳ್ನಗೆ ಒಂದು ಕಡೆ ಇರಲಿ, ಸ್ಮೈಲ್ ಒಂದು ಕಡೆ ಇರಲಿ, ಅವರ ಪೋಸ್ ಒಂದು ಕಡೆ ಇರಲಿ, ಅವ್ರು ಧರಿಸಿರುವಂಥ ಬಟ್ಟೆಗಳನ್ನು ನೋಡ್ರಿ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಟಿ ಶರ್ಟ್ಗಳು, ಬ್ರ್ಯಾಂಡೆಡ್ ಶಾರ್ಟ್ಸ್ಗಳು, ಒಳ್ಳೊಳ್ಳೆ ಚಪ್ಪಲಿಗಳು, ಸ್ಯಾಂಡಲ್ಗಳು, ಹೀಗೆ ಒಳ್ಳೆ ಟ್ರಿಪ್ಪಿಗೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ವಾ? ಆಲ್ಮೋಸ್ಟ್ ಟ್ರಿಪ್ಪಲ್ಲಿರುವಂಥ ವ್ಯಕ್ತಿಗಳು ಹಿಂಗೆ ಇರ್ತಾರೆ. ಟ್ರಿಪ್ಪಿಗೆ ಹೋದಂಥ ವ್ಯಕ್ತಿಗಳು ಹಿಂಗೆ ಇರ್ತಾರೆ. ತಮಗೆ ಬೇಕಾದಂಥ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಧರಿಸ್ತಾರೆ. ಫೋಟೋದಲ್ಲಿ ಚೆನ್ನಾಗಿ ಬರಬೇಕಲ್ಲ, ಫೋಟೋಲ್ಲಿ ಚೆನ್ನಾಗಿ ಬರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಬೇಕು. ಅವರು ಹಾಕಿರುವಂಥ ಬಟ್ಟೆ, ಅವರು ಹಾಕಿರುವಂಥ ಶೂಸು, ಅವರು ಹಾಕಿರುವಂಥ ಚಪ್ಪಲಿಗಳು ಎಲ್ಲವೂ ಕೂಡ ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ಕೊಂಡು ಹೀಗೆ ಪೋಸ್ ಕೊಟ್ಟಿದ್ದಾರೆ ಜೈಲಿನಲ್ಲಿ ಅಂತ ಹೇಳಿದ್ರೆ ಇದು ಜೈಲಾ ಅಥವಾ ರೆಸಾರ್ಟಾ? ಗೋವಾದಲ್ಲಿರುವಂಥ ರೆಸಾರ್ಟಾ? ಇವರೆಲ್ಲ ಟ್ರಿಪ್ಪಿಗೆ ಬಂದಿದ್ದಾರಾ, ಮಜಾ ಉಡಾಯಿಸೋಕ್ಕೆ ಬಂದಿದ್ದಾರಾ? ಏನು ಅಂತ ಅರ್ಥ ಮಾಡ್ಕೊಳ್ಬೇಕಿಲ್ಲಿ, ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನೋಡಿ, ಒಬ್ಬೊಬ್ಬರ ಡ್ರೆಸ್ಗಳನ್ನು, ಒಬ್ಬೊಬ್ಬರ ಮುಖಭಾವ ನೋಡಿ ಎಲ್ಲಾದರೂ ಒಂದು ಅಳುಕು ಕಿಂಚಿತ್ತಾದರೂ ಪಾಪ ಪ್ರಜ್ಞೆ, ಪ್ರಾಯಶ್ಚಿತ್ತದ ಮುಖಭಾವ ಏನಾದರೂ ಇದೆಯಾ? ಇಲ್ಲ. ಬಿಂದಾಸಾಗಿ ಗೆಳೆಯರೆಲ್ಲ ಸೇರಿಕೊಂಡು ಟ್ರಿಪ್ಪಿಗೆ ಹೋಗಿ ಯಾವ ರೀತಿ ಪೋಸ್ ಕೊಡಬೇಕು ಆ ರೀತಿ ಎಲ್ಲ ಪೋಸ್ ಕೊಟ್ಟಿದ್ರು. ಎಲ್ಲರೂ ನಗಾಡ್ತಾ ಖುಷಾಗಿದ್ದಾರೆ. ನೋಡ್ರಿ ನಮ್ಮ ಜೈಲುಗಳು ಹೆಂಗಿದೆ, ನಮ್ಮ ಭಾರತದ ಜೈಲುಗಳು ಹೆಂಗಿದೆ ನೋಡಿ. ತಪ್ಪು ಮಾಡಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಜೈಲಿಗೆ ಹೋದರೆ ಇಂಥ ರಾಜಾತಿಥ್ಯ ಯಾವ ರೆಸಾರ್ಟ್ನಲ್ಲೂ ಸಿಗಲ್ಲ ರೀ. ಇಂಥ ಫೆಸಿಲಿಟೀಸ್ ಎಲ್ಲ ಯಾವ ಟ್ರಿಪ್ಗೆ ಹೋದ್ರೂ ಮಜಾ ಸಿಗಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ, ಅವರದ್ದೇ ದರ್ಬಾರ್, ಆಡಿದ್ದೇ ಆಟ, ನಾಗಿಂದ ರೂಲ್ಸ್. ಜೈಲ್ ರೂಲ್ಸ್ಗಳಲ್ಲಿ ಅನ್ವಯ ಆಗೋದಿಲ್ಲ. ಜೈಲಿಗೆ ರೂಲ್ಸ್ಗಳೇ ಇಲ್ಲ. ಇದ್ರೂ ಅದು ಧೂಳು ಹಿಡಿದಿದೆ. ಇನ್ನು CCTVಗಳಿಗೆ ಇದು ಕಾಣಿಸೋದೇ ಇಲ್ಲ. ಜೈಲಿನಲ್ಲಿ ಅಳವಡಿಸಿರುವಂಥ CCTVಗಳಲ್ಲಿ ಇದು ರೆಕಾರ್ಡೇ ಆಗೋಲ್ಲ. ಇವ್ರು ಬಂದಾಗ ಬ್ಲರ್ ಆಗಿಬಿಡುತ್ತೆ, ಗ್ಯಾಪ್ ಆಗಿಬಿಡುತ್ತೆ, ಬ್ಲ್ಯಾಂಕ್ ಆಗಿಬಿಡುತ್ತೆ. ಇನ್ನು ಅಲ್ಲಿನ ಸಿಬ್ಬಂದಿಗಳು ಧರಿಸುವಂಥ ಬಾಡಿ ವೋರ್ನ್ ಕ್ಯಾಮ್ರಾ, ಅವರ ಬಟ್ಟೆಗೆ ಹಾಕ್ಕೊಂಡಿರುವಂಥ ಯೂನಿಫಾರ್ಮ್ಗೆ ಹಾಕ್ಕೊಂಡಿರುವಂಥ ಕ್ಯಾಮ್ರಾ ಕೂಡ ಇದನ್ನು ಸೆರೆ ಹಿಡಿಯೋದಿಲ್ಲ. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡಲ್ಲ. ಯಾಕೆಂದರೆ ಇದು ನಾಗನ ಕೋಟೆ, ನಾಗನ ದರ್ಬಾರ್ ಮಾಡುವಂಥ ಅಡ್ಡ. ನಾಗ ಹೇಳಿದ್ದೇ ಇಲ್ಲಿ ವೇದವಾಕ್ಯ, ನಾಗ ಹೇಳಿದ್ದೇ ಇಲ್ಲಿ ರೂಲ್ಸು. ಹೀಗಾಗಿ ನಾಗನ ಹುಡುಗರನ್ನ ಯಾರು ಮುಟ್ಟೋ ಧೈರ್ಯ ಇದೆಯನ್ರಿ? ನಾಗನ ಹುಡುಗರನ್ನ ಮುಟ್ಟೋ ಧೈರ್ಯ ಇದೆಯಾ? ಆ ರೀತಿಯ ಭಾವನೆ ನೋಡಿ. ನಮ್ಮ ಸರ್ಕಾರ ಪ್ರತಿಯೊಬ್ಬ ಖೈದಿಗೆ ಅಂತ ಹೇಳಿ ಗುಣಮಟ್ಟದ ಆಹಾರ, ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರ ಖರ್ಚು ಮಾಡುತ್ತೆ. ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಕೆಲವಷ್ಟು ಹಣವನ್ನು ಖರ್ಚು ಮಾಡುತ್ತೆ.
ಮಾತ್ರವಲ್ಲ ಜೈಲಿನಲ್ಲಿ ಇವರಿಗೆ ಉದ್ಯೋಗವನ್ನು ಕೊಟ್ಟು ಅದಕ್ಕಿಷ್ಟು ಕೂಲಿ ಅಂತ ಫಿಕ್ಸ್ ಮಾಡುತ್ತೆ. ಜೈಲಿನಲ್ಲಿ ಫೆಸಿಲಿಟಿಗಳ ಜೊತೆಗೆ ಈ ರೀತಿ ಮೋಜು ಮಸ್ತಿಗೂ ಅವಕಾಶ ಇದೆ ಅಂತ ಹೇಳಿದ್ರೆ ಜೈಲನ್ನು ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಹೇಳಿ? ನಿಮ್ಮ ಇಮ್ಯಾಜಿನೇಷನ್ ಹೆಂಗೆ ಬರುತ್ತೆ ಹೇಳಿ? ಜೈಲು ಅಂದರೆ ನರಕ ಆಗಬೇಕು. ಜೈಲು ಅಂದರೆ ನಿದ್ದೆಯಲ್ಲೂ ಕೂಡ ಅವನು ನಡುಗೆ ಹೋಗಬೇಕು. ಜೈಲಿನ ಕಡೆ ತಲೆ ಮಾಡಿ ಮಲಗಬಾರ್ದಪ್ಪ ನಾನು ಅಂತ ಹೇಳಿ ಜೀವನ ಪರ್ಯಂತ ಜೈಲಿನತ್ತ ಮುಖ ಮಾಡಬಾರ್ದು. ಜೈಲು ಅಂತ ನೆನೆಸ್ಕೊಂಡ್ರೇ ಆತನ ಎದೆ ನಡುಗೆ ಹೋಗಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಇಷ್ಟೇನಾ ಜೈಲು ಅನ್ನತ್ತೆ. ಜೈಲಿನ ಬಗ್ಗೆ ಭಯ ಇದ್ದರೆ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸುವಂಥವರಿಗೆ ಒಂದು ಎಚ್ಚರಿಕೆ ಇರುತ್ತೆ. ನಾನು ಜೈಲಿಗೆ ಹೋದರೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬೇಕಾಗತ್ತೆ, ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ, ನರಕವನ್ನು ನೋಡಬೇಕಾಗತ್ತೆ ಅಂಥೇಳಿ ಆತ ಈ ಅಪರಾಧ ಕೃತ್ಯಗಳಿಂದ ದೂರ ಇರಬೇಕು. ಬಟ್ ಇಲ್ಲಿ ಜೈಲಿನ ಬಗ್ಗೆ ಯಾವ ಪ್ರೀತಿ ಅಂದರೆ ಯಾವ ಭಯ ಇದೆ ಹೇಳಿ? ಯಾವ ಭಯ ಇದೆ? ನಾವು ಇಷ್ಟೆಲ್ಲ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ, ಒಂದಕ್ಕಿಂತ ಒಂದು ಲಕ್ಸುರಿ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ, ಮೋಜು ಮಸ್ತಿಯ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ, ಗೆಳೆಯರು ಮಾತನಾಡುವಂಥ ಹರಟೆ ಹೊಡೆಯುವಂಥ ಫೋಟೋಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇದು ಯಾವ ಸಂದೇಶ ಕೊಡುತ್ತೆ? ಜನರಿಗೆ ಯಾವ ಸಂದೇಶವನ್ನು ಕೊಡುತ್ತೆ? ಯಾವ ಎಚ್ಚರಿಕೆಯ ಪಾಠವನ್ನು ಕೊಡುತ್ತೆ? ಖಂಡಿತವಾಗೂ ಇದು ಎಚ್ಚರಿಕೆಯ ಪಾಠದ ಬದಲಾಗಿ ಜೈಲು ಅಂದರೆ ಇಷ್ಟೇ. ಜೈಲಿನ ಹಣೆ ಬರ ನೋಡಲಿಲ್ವಾ ಗುರು? ದರ್ಶನ್ ಹೋದರು, ದರ್ಶನ್ ಏನೆಲ್ಲ ಮಾಡ್ತಾ ಇದ್ದಾರೆ, ನಾನು ಹಣ ಕೊಟ್ಟರೆ ನನಗೂ ಆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಜೈಲಿನಲ್ಲಿ ಅದಕ್ಕಾಗಿಯೇ ಕೆಲವಷ್ಟು ಸಿಬ್ಬಂದಿಗಳಿದ್ದಾರೆ, ಜೈಲಿನಲ್ಲಿ ಅದಕ್ಕಾಗಿಯೇ ಕೆಲವಷ್ಟು ಜನ ಇದ್ದಾರೆ, ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತ. ಇದು ನಿಲ್ಲಬೇಕು. ಈಗಲಾದರೂ ಕೂಡ ಜೈಲಿನ ವ್ಯವಸ್ಥೆ ಬದಲಾಗಬೇಕು, ಜೈಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕೆಲವರನ್ನು ಸಸ್ಪೆಂಡ್ ಮಾಡಿದ್ರೆ ಇಡೀ ವ್ಯವಸ್ಥೆ ಬದಲಾಗೋದಿಲ್ಲ. ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ವಹಿಸುತ್ತೆ ಅಂತ ಭಾವಿಸ್ತೀವಿ.